ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಶ್ರೀ ಯಲ್ಲಮ್ಮ ದೇವಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ನಡೆದ ಬೀದಿ ನಾಟಕದ ಜಾಗೃತಿ ಕಾರ್ಯಕ್ರಮವನ್ನು ನಗರಸಭೆ ಸದಸ್ಯೆ ವೈಡಿ ಲಕ್ಷ್ಮೀದೇವಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ತಾಲೂಕು ಯೋಜನಾಧಿಕಾರಿ ಸುಧೀರ್ ಅಂಗಳೂರು ಅವರು ಮಾತನಾಡಿ, ತಾಲೂಕಿನಲ್ಲಿ 25 ಜ್ಞಾನ ವಿಕಾಸ ಕೇಂದ್ರಗಳು ಇದೆ. ಮಹಿಳೆಯರಿಗೆ ಪ್ರತಿ ತಿಂಗಳು ಯೋಜನೆ ವತಿಯಿಂದ ಪ್ರತಿಯೊಂದು ವಿಷಯದ ಜಾಗೃತಿಯಾಗಬೇಕು ಅಂತ ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಹಾಗೂ ಅವರ ಧರ್ಮಪತ್ನಿಯಾಗಿರುವ ಶ್ರೀಮತಿ ಡಾಕ್ಟರ್ ಹೇಮಾವತಿ ಅಮ್ಮನವರ ಆಶಯವಾಗಿದೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಧಾರವಾಡದ CYCD ಕಲಾ ತಂಡದವರು ನೀರಿನ ಮಿತ ಬಳಕೆ, ಸ್ವಚ್ಛತೆ, ಶಿಕ್ಷಣದ ಬಗ್ಗೆ ಬೀದಿ ನಾಟಕದ ಮೂಲಕ ನಿಮ್ಮೆಲ್ಲರಿಗೆ ಮಾಹಿತಿಯನ್ನ ನೀಡಿದ್ದು, ಇಂತಹ ಉತ್ತಮ ಅಂಶವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ವಿಕಾಸ ಕೇಂದ್ರಗಳಿದ್ದು 25 ಕೇಂದ್ರಗಳಿಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಬೇರೆ ಬೇರೆ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳನ್ನು ಈಗಾಗಲೇ ಧರ್ಮಸ್ಥಳ ಯೋಜನೆ ಮೂಲಕ ಮಾಡ್ತಾ ಇದ್ದು, ಈ ಭಾಗದಲ್ಲಿ ಸ್ವಲ್ಪ ನೀರನ್ನು ನಾವು ಜಾಸ್ತಿ ಪೋಲ್ ಮಾಡ್ತಾ ಇದ್ದೇವೆ. ಇವತ್ತು ಬರಗಾಲದಲ್ಲಿ ನಮಗೆ ಕುಡಿಲಿಕ್ಕೆ ನೀರಿನ ಸಮಸ್ಯೆಗಳಿದೆ. ಒಂದಿಷ್ಟು ವಿಚಾರಗಳನ್ನು ನಾವು ಗಮನವನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದ ಅಡಿಯಲ್ಲಿ ನಾವು ಧಾರವಾಡದ ಬೀದಿ ನಾಟಕದ ಮೂಲಕ ಅರಿವನ್ನು ಮೂಡಿಸಬೇಕು ಅಂತ ಹೇಳುವ ವಿಚಾರವನ್ನು ಇಟ್ಕೊಂಡು ನಾವು ಅವ್ರ ಹತ್ರ ಮಾತಾಡಿದಾಗ ಅವರು ಬಹಳ ಖುಷಿಯಿಂದ ನಾವು ಬಂದು ಅದನ್ನು ನಡೆಸಿಕೊಡ್ತೇವೆ ಅಂತ ಹೇಳುವಂಥ ಕಲಾ ತಂಡದವರು ಹೇಳಿದ್ದಾರೆ. ಇವತ್ತು ಬೇರೆ ಬೇರೆ ವಿಚಾರದ ಬಗ್ಗೆ ನಾವು ಮಾತಾಡ್ತೇವೆ. ನಾವು ಖಾಲಿ ಮಾಹಿತಿಗಳನ್ನು ಕೊಡುವಂಥದ್ದು ಕೆಲಸ ಮಾಡ್ತೇವೆ ಅಥವಾ ಮಾಹಿತಿಗಳನ್ನು ತಿಳಿಸುವ ಕೆಲಸವನ್ನು ನಾವು ಮಾಡಿದಾಗ ಒಂದಿಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ತೀರಿ. ಆದರೆ ಏನು ಬೀದಿ ನಾಟಕದ ಮೂಲಕ ನಿಮಗೆ ಒಂದು ಮಾಹಿತಿಗಳನ್ನು ಕೊಟ್ಟಾಗ ಒಂದಿಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಉದ್ದೇಶದ ಅಡಿಯಲ್ಲಿ ಧರ್ಮಸ್ಥಳದ ಹೇಮಾವತಿ ಅಮ್ಮನವರು, ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಹೆಂಡತಿಯಾದಂಥ ಹೇಮಾವತಿ ಅಮ್ಮನವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ತಾಲೂಕಿನಲ್ಲಿ ಸುಮಾರು 3 ವರ್ಷದಿಂದನೂ ಕೂಡ ಬೇರೆ ಬೇರೆ ಭಾಗದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಖಾಲಿ ನೀರು ಪೋಲಾಗುವಂಥದ್ದು ಮಾತ್ರ ಅಲ್ಲ, ಶೌಚಾಲಯ ಬಳಕೆಯ ಬಗ್ಗೆ, ನಂತರದಲ್ಲಿ ಒಬ್ಬ ಮಹಿಳೆ ಆದವರು ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಹೇಳುವಂಥದ್ದು ಅವ್ರ ನಾಟಕದ ಮೂಲಕ ನಿಮಗೆ ತೋರಿಸಿಕೊಡುವಂಥದ್ದು ಕೆಲಸವನ್ನು ಮಾಡ್ತಾರೆ. ಇದಲ್ಲದೆ ಧರ್ಮಸ್ಥಳ ಯೋಜನೆಯ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳು ಗೊತ್ತಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಆರೋಗ್ಯ ರಕ್ಷಾ ಕಾರ್ಡ್ಗಳನ್ನು ನೋಂದಣಿ ಮಾಡಿದ್ದೇವೆ. ಈಗಾಗಲೇ ಎಲ್ಲರಿಗೂ ಕೂಡ ಸರಿಸುಮಾರು 20,000 ತನಕನೂ ಕೂಡ ಏನಾದರೂ ಕಾಯಿಲೆಗಳು ಬಂದಾಗ ಆ ಕಾಯಿಲೆಯ ಮೂಲಕ ಟ್ರೀಟ್ಮೆಂಟ್ಗಳನ್ನು ಕೂಡ ಉಚಿತವಾಗಿ ಪಡ್ಕೊಳ್ಳಿಕ್ಕೂ ಕೂಡ ಧರ್ಮಸ್ಥಳ ಯೋಜನೆ ಮೂಲಕ ಅವಕಾಶವನ್ನು ಮಾಡಿಕೊಟ್ಟಿದೆ. ಬೀದಿ ನಾಟಕದ ಪ್ರದರ್ಶನದಲ್ಲಿ ನೀರು ಉಳಿಸುವುದು, ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರುವುದು, ಸಂಘಟನೆಯ ಮಹತ್ವ, ನೆರೆಹೊರೆಯವರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಜೀವಿಸುವುದು, ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ದೊರೆಯುವ ನೆಮ್ಮದಿಯ ಬಗ್ಗೆ ವಿವರಿಸಲಾಗಿದೆ. ನಮ್ಮ ನೀರು ಉಳಿಸಬೇಕು, ನಮ್ಮ ಭೂಮಿ ಉಳಿಸಬೇಕು, ನಮ್ಮ ನೀರು ಉಳಿಸಬೇಕು, ನಮ್ಮ ಭೂಮಿ ಉಳಿಸಬೇಕು, ಮಕ್ಕಳಿಗೆ ಶಿಕ್ಷಣವ ಕೊಡಿಸಬೇಕಣ್ಣ, ಪರಿಸರ ಸಂರಕ್ಷಣೆ ಮಾಡಬೇಕಲ್ಲ, ಪರಿಸರ ಸಂರಕ್ಷಣೆ ಮಾಡಬೇಕಲ್ಲ. ಆ ಕಾಲ ಚೆಲ್ಲವೋ ಈ ಕಾಲ ಚೆಲ್ಲವೋ, ಆ ಕಾಲ ಚೆಲ್ಲವೋ ಈ ಕಾಲ ಚೆಲ್ಲದ. ಈ ನಿಮ್ಮ ಶಾಲೆ ಇನ್ನೂ ಹೆಂಗಿರ್ಬಾರ್ದು ಅಂತ ನೀ ಪೂರ್ತಿ ನಮ್ಮ ಜಿಲ್ಲಾನ ನನ್ನ ಕೈ ಹಾಕೊಂಡಿದ್ದೀನಿ ನೋಡಿ. ಇಲ್ಲ ಯಾಕೆ ಇಲ್ಲೆಲ್ಲ ಹಿಂದ್ ಕುಂತ ಹಿರಿಯರು ಅವತ್ತ ಧರ್ಮಸ್ಥಳ ತಾಯಂದ್ರು ಮಾತು ಕೊಟ್ಟ ಏನ ಕಾರ್ಯಕ್ರಮ ತೊಗೊಂಬಂದ್ರು, ಸಾಲಿಗುಡಿಯ ಕಾರ್ಯಕ್ರಮ ಮಾಡ್ತೀಯಪ್ಪ, ಊರ್ ಬಗ್ಗೆ ಚಿಂತೆ ಮಾಡೋನು, ಊರ್ ಬಗ್ಗೆ ಸ್ವಾಭಿಮಾನಿ ಇರೋನು, ಧರ್ಮಸ್ಥಳ ತಾಯಂದ್ರ ಬಗ್ಗೆ ಬಹಳ ಅಭಿಮಾನದಿಂದ ನಡ್ಕೊಂತೀವಿ. ಈ ಸಲ ಡೈರೆಕ್ಟ್ ಆಗಿ ನಮ್ಮ ಪಟ್ಟಣ ಪಂಚಾಯತಿಗೆ ಚೇರ್ಮನ್ ಮಾಡ್ತೇನೆ ಅಂತ. ಅಂದ್ರ ನಿನ್ನೆ ನಮಾಜ್ ಬಂದಿದ್ದಕ್ಕ, ಯಾಕಂದ್ರೆ ಮನೆ ಬಸು ಜಯಂತಿ ಹೋಯ್ತಲ್ಲ, ಬಸು ಜಯಂತಿಯಾಗ ಸೀಕಣಿ, ಆ ಬಳಕ ಹೋಳ್ಗಿ, ಕಡುಬು, ಕರ್ಚಿಕಾಯಿ, ಶಾಂಡ್ಗಿ ಹಪ್ಪಳ ಮಾಡಿದ್ದಂತ ತಿನ್ನಾಕ.
ಹಳಿಯಾಗ ಮೊಮ್ಮಕ್ಕಳಿಗೆ ಚಿನ್ನ ಕಟ್ಕೊಂಡ್ ಬಂದಿದ್ಲು. ಚಿನ್ನ ಕಟ್ಕೊಂಡ್ ಬಂದಿದ್ಯಾಕ ನಿನ್ ಮುಂದೆ ಹೇಳ್ತೀನಿ, ರಾತ್ರಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ದುಂಡುಗ ಕುತ್ಕೊಂಡು ಗಬ 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 ತಿಂದ್ವಿ. ಚಿನ್ನ ಮಕ್ಕೊಂಡಂತ ಚಾಚಿ ನಿನ್ ಮುಂದೆ ಹೇಳ್ತೀನಿ, ರಾತ್ರಿ 12 ಗಂಟೆಗೆ ಮತ್ತೆ ಹೊಟ್ಟಿಸಿತ್ತು. ಮತ್ತೆ ಎದ್ದು ನನ್ನ ಹೆಂಡತಿನ ನಮ್ಮ ಚಿನ್ನ ಕದ್ದು ಮತ್ತೆ ತಿಂದೆ. ಓಟು ಸೀಕಣಿ ಭಾಳ ಓದಿತ್ತು, ಇನ್ನು ಮುಂಜಾನೆ ಕೆಡ್ತೈತಿ ಅಂತ ಓಟು ಕುಡಿದು ಬಿಟ್ಟೆ. ಈಗ ನೋಡಿದ್ರೆ ಹೊಟ್ಟೆ ಹಾಕಿ ಸಮಾಧಾನ ಆಗೋಲ್ದು. ಇನ್ನು ಗುಳು 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 ಅಂತ ಕೆಲವೊಂದಿಷ್ಟು ಮಂದಿ ಪಾಕಿನಿ ಕಟ್ಟ್ಯಾರ, ಅದ್ರಾಗ ಕಟ್ಟಿಗೆ ಕುಳ್ಳು ಒಟ್ಟ್ಯಾರ, ಮತ್ತು ಸಾಲಿ ಗ್ರೌಂಡ್ ಹೇಳಕತ್ತಾರ. ಇದು ಆಗ್ಬಾರ್ದು ಹೌದು. ಈಗ ಟಿವಿ ಇದು ಈಗ ಟಿವಿ ತೊಗೊಂಬಂದು ಗಾಡಿಗೆ ಹಾಕ್ಯವ್ರ ಕರೆಕ್ಟ್ 6 ಗಂಟೆಗೆ ನಮ್ಮ ಧಾರಾವಾಹಿ ಚಲೋ. ಅದಕ್ಕೆ ಬಿಸಿಲಾದ ಚಿಂತಿಲ್ಲ ಅಂತ ಮೇಡಮ್ ಹಗಲ ಕೂಡ್ಸ್ಯಾರ ಮೇಡಮ್ ಈ ಕಾರ್ಯಕ್ರಮ ಬೇಕಾದ್ರೆ 6 ಗಂಟೆ ಮೇಲ್ಪಟ್ಟಿದ್ರು ಚಲೋ ಮಾಡಿ. ಇವ್ರು ಯಾರ್ಯಾರೋ ಬರಂಗ ನೋಡಿ, ಇವ್ರು ಯಾರು ಬರ್ತಾರೋ ನೋಡೋದು ಯಾರು ಮುದಿಕೊಂಡು ಬಂದಿರ್ಬೇಕು. ಅದಕ್ಕೆ ಧಾರಾವಾಹಿ ತಿಳಿಯಂಗಿಲ್ಲ, ಅದಕ್ಕೆ ಬರ್ತಾರ. ಕರೆಕ್ಟ್ 6 ಗಂಟೆಗೆ ನಮ್ಮ ಧಾರಾವಾಹಿ ಚಲೋಕ್ಕವು. 10:30 ಒಂದು ಕೈ ಮುಚ್ಚೂರಿ ನಿಂತೈತಿ. ಅಂದ್ರೆ ಕೊಲೆ ಶಾಂತಂ ಪಾಪ ಹೆಟ್ಟು ನೋಡಿದ್ರು ಮಾರಿ ನಮ್ಮ ಅಮ್ಮನ ಕಾಲದಾಗ ಕೊಲೆ ನೋಡಿ ಹೆದರಿದ್ರು. ಈಗ ಹಂಗಲ್ಲ, ಕೊಲೆ ನೋಡಿದ್ರೆ ನಿಂತು ಬರ್ತೈತಿ, ಅಲ್ಲಿ ಮಟ್ಟ ನಿದ್ದೆ ಬರಂಗಿಲ್ಲ. 10:30 ಟಿವಿ ಒಂದು ಹೆಣ ಬೀಳ್ಬೇಕು, ಆವಾಗ ಗಂಡನ ತಾಟಿಗೆ ಹಣ್ಣು ಬೀಳ್ತೈತಿ. ಅಲ್ಲಿ ಮಟ್ಟ ನೈಂಟಿ ಹೊಡೆದ್ಕೊಂಡು ಬಸ್ಟೇನೆ ಮಕ್ಕೊಂಡಿರ್ತಾನ. ಅತ್ತಿ ಮಾವ ಕಟ್ಟಿ ಮೇಲೆ ಕುತ್ಕೊಂಡು ಜ್ವರ ಸುರ್ತಿರ್ತಾವ. ಈಗ ಟಿವಿ ನೋಡಪ್ಪ, ಇಲ್ಲಿ ಹೊಕ್ಕ ಹೊಳೆ ಬಂದ್ರೆ ಚಿಂತೆ. ಬಾಯಿ ತಕೊಂಡು ಭೂಮಿ ಸುತ್ತಲಿಲ್ಲ, ಬಾಯಾಗಿ ಹೊಕ್ಕ ಹೊರಗೆ ಬರೋದು. ಹೌದು, ಇಲ್ಲಿ ಬಗ್ಗೆ ಲೆಕ್ಕ ಇಲ್ಲ, ಬರೀ ಧಾರಾವಾಹಿ ಬಗ್ಗೆ ಲೆಕ್ಕ. ಹೌದು ಗುರುಗಳ 6 ಗಂಟೆಗೆ ನಮ್ಮ ಧಾರಾವಾಹಿ ಚಲೋ. ಏನ್ ಹೇಳ್ತಾರ ಆ ಧಾರಾವಾಹಿಯಾಗ ನಮ್ಮ ರೈತರು ಯಾವ ಹೊಲಕ್ಕೆ ಎಷ್ಟು ಬೀಜ ಬಿತ್ತಬೇಕಂತ ಒಂದ್ ದಿವಸ ಒಂದು ಗಿಡ ಹಚ್ಚಿದ್ರೆ ಎಷ್ಟು ಮಂದಿ ಆಮ್ಲಜನಕ ಕೊಡ್ತೈತೆ ಅಂತ ಒಂದ್ ದಿವಸ ಹೇಳ್ಕೊಟ್ಟಿಲ್ಲ. ನಾವು ಧರ್ಮಸ್ಥಳ ಸಂಘ ಕಟ್ಟೇವಿ, ಹೆಂಗ ನಾವು ಉದ್ಧಾರ ಆಗ್ಬೇಕಂತ ಒಂದ್ ದಿವಸ ಹೇಳ್ಕೊಟ್ಟಿಲ್ಲ. ನಮ್ಮ ಮನೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿ ಅತ್ತಿ ಮಾವ್ರು ಹೆಂಗ್ ಜೋಪಾನ ಮಾಡಬೇಕು, ತವ್ರ ಮನೆ ಕೀರ್ತಿ ಅಂತ ತರ್ಬೇಕಂತ ಒಂದ್ ದಿವಸ ಹೇಳ್ಕೊಟ್ಟಿಲ್ಲ. ನಾವೇನ್ ಹೇಳ್ಕೊಂತವ್ರು ಇವತ್ತು ಮುಪ್ಪಾದ ತಂದೆ ತಾಯಿ ಹೆಂಗ್ ಜೋಪಾನ ಮಾಡ್ಬೇಕಂತ ಧಾರಾವಾಹಿ ಇವತ್ತು ಒಂದು ದಿವಸ ಹೇಳ್ಕೊಟ್ಟು ಒಂದು ಸ್ಟೋರಿ ಮಾಡಿಲ್ಲ ಅಂತ ಧಾರಾವಾಹಿ ಹೇಳ್ಕೊಡೋದು ಒಂದೇನಂತಂದ್ರೆ ಅತ್ತಿನ ಸಸಿ ಹೆಂಗ್ ಬಿಡಬೇಕು, ಸಸಿನ ಬರೇ ಜಗಳ. ಭೂಮಿ ತಾಯಿ ಮಕ್ಕಳೆಂಬ ನುಡಿ ಪಾವನ, ಭೂಮಿ ತಾಯಿ ಮಕ್ಕಳೆಂಬ ನುಡಿ ಪಾವನ. ಮುಂಜಾನೆದ್ದು ಮುಖವ ತೊಳೆದು ಹೊಲಕ್ಕೆ ಹೋಗೋಣ, ಮುಂಜಾನೆದ್ದು ಮುಖವ ತೊಳೆದು ಹೊಲಕ್ಕೆ ಹೋಗೋಣ, ಮುಂಜಾನೆದ್ದು ಮುಖವ ತೊಳೆದು ಹೊಲಕ್ಕೆ ಹೋಗೋಣ, ಮುಂಜಾನೆದ್ದು ಮುಖವ ತೊಳೆದು ಹೊಲಕ್ಕೆ ಹೋಗೋಣ. ಭೂಮಿ ತಾಯಿ ಆಟ ಆಡೋಣ, ಹೊರಸಿನ ಜೀವನ ನಮ್ದು ರೈತ ಜೀವನ, ಹೊರಸಿನ ಜೀವನ ನಮ್ದು ರೈತ ಜೀವನ. ಭೂಮಿ ತಾಯಿ ಮಕ್ಕಳೆಂಬ ನುಡಿ ಪಾವನ, ಭೂಮಿ ತಾಯಿ ಮಕ್ಕಳೆಂಬ ನುಡಿ ಪಾವನ. ಸೊಗಸಿನ ಜೀವನ ನಮ್ದು ರೈತ ಜೀವನ. ಸಾಕ್ ತಡಿಪ. ಯಾಕಂದ್ರಿ ಅಲ್ವೇ ನಾವು ನಮ್ಮೂರಾಗ ಇವ್ರಿಗೆ ಇಲ್ಲಿ ಹೇಳೋರು ಕೇಳೋರು ಯಾರು ಅದಾರ ಅಂತೀನಿ ಇಲ್ವೇ? ಯಾಕಂದ್ರಿ ನಮ್ಮೂರಾಗ ಒಂದು ಡಂಗರ ಹೊಡೆದಿಲ್ಲ ಜಾಸ್ತಿ ಇಲ್ಲ. ಆ ಒಳಕ ಈ ಊರ್ ಹಿರಿಯಾದ ನನಗೊಂದು ಫೋನ್ ಮಾಡಿಲ್ಲ. ಇಲ್ಲ ಬಂದ್ರ ನಮ್ಮ ಇಲ್ಲಿ ತಾಯಿ ಗುಡಿ ಶಾಲೆಯಾಗ ನಿಂತ್ಕೊಂಡು ಬಡಿಯೋದು ಬಾರ್ಸೋದು ಡ್ಯಾನ್ಸ್ ಮಾಡೋದು ಮಾಡಕತ್ತಿಲ್ಲ. ನಿಮ್ಮ ಹಕ್ಕಿಕತ್ತರಿ ಏನಂತ. ನಮಸ್ಕಾರ ಅಣ್ಣಾರ. ನಮಸ್ಕಾರ. ನಾ ಈ ಊರ್ ಹಿರಿಯಪ್ಪ. ಓಹೋ, ಈ ಸಿರುಗುಪ್ಪ ತಾಲೂಕು ಶಹರಕ್ಕ ಹಿರಿಯರ. ಈ ಸಿರುಗುಪ್ಪಗೆ ಹಿರಿಯ. ಈ ಸಿರುಗುಪ್ಪದಾಗ ಒಂದು ನಾಯಿ ಓದಿರ್ಬೇಕಂದ್ರೆ ನಾನು ಪರ್ಮಿಷನ್ ತಗೊಂಡು ಹೋದ್ರಬೇಕು. ಓಹೋ, ನಿಮ್ಮ ಸಿರುಗುಪ್ಪ ತಾಲೂಕಿನೊಳಗ ಹೊರಗಿದ್ದ ಒಳಗ ಒಂದು ನಾಯಿ ಬಂದು ಬೌ ಅನ್ಬೇಕಂದ್ರೆ ನಿಮ್ ಪರ್ಮಿಷನ್. ಹೌದೌದು, ಬಹಳ ದೊಡ್ಡ ಆಯ್ತು. ಮೊನ್ನೆ ಇವರಷ್ಟು ಮಾತು ಕೇಳಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಿಂತಿದ್ದೆ. ಮೊನ್ನೆ ಇವರೆಲ್ಲರ ಮಾತು ಕೇಳಿ ನಿಮ್ಮ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಗೆ ನಿಂತ್ಕೊಂಡಿದ್ರಿ. ಹೌದು ಯಪ್ಪ, ಆಶ್ ಬಂದಿರ್ಬೇಕು. 4ರಾಗ ಹೋಯ್ತು. 4 ಹೋಯ್ತು. ಮಂಗಳಗೌರಿ ಕನ್ನಡ
ಬಗ್ಗೆ ಚಿಂತೆ ಏನ್ ಮಾಡ್ತಾರ ಅಂತ ಹೇಳಿ ಮಂಗಗೌರಿ ಗಂಡನ ಕರ್ಕೊಂಡು ಊಟಕ್ಕೆ ಹೋಗ್ತಾಳು, ಮಂಗಗೌರಿ ಗಂಡನ ಕರ್ಕೊಂಡು ಹನುಮನಿಗೆ ಹೋಗ್ತಾಳು, ಮಂಗಗೌರಿ ಗಂಡನ ಕರ್ಕೊಂಡು ಪಾಳೆಗೆ ಖರ ಹೊಡ್ಕೊಂತಾಳು. ಇದ ಚಿಂತೆ ರೀಲ್ ನೋಡಕತ್ತಿಲ್ಲ. ಹೌದು ರೀಯಲ್ಲಿ ನೋಡಕತ್ತಿಲ್ಲ. ಇವತ್ತು ಮನೆ ಮಕ್ಕಳ ಒಂದು ಮುದುಕ ಐತಿ, ಅದಕ್ಕೆ ಹಿಂದೆ ಮುಂದಕ್ಕೆ ಯಾರು ಸಿಕ್ಕಿಲ್ಲ, ಬಾರೋ ಇರಪ್ಪ ನಿನಗೆ ಯಾರು ಸಿಕ್ಕಿಲ್ಲ ಅಂತ ಕರೆದು ಒಂದು ರೊಟ್ಟಿ ಕೊಡೋದು ನಾವೇನ್ ಕೊಡಂಗ. ನಾವು ಊಟ ಕೊಟ್ಟಿಲ್ಲ. ಜೇರ್ ಕಟ್ಟು ಧಾರಾವಾಯಾಗ ಮಂಗಳದವ್ರು ಉಣದ ತಾಸು ಲೇಟ್ ಆತಂದ್ರ ಬಿಸಿ ರೊಟ್ಟಿ ತಗೊಂಡು ಟಿವ್ಯಾಗ ತೋರೋದಂಗ್ ಮಾಡ್ತೀವಿ. ಅದಕ್ಕಿಂತ ಬಿಡಂತೆ. ಅದಕ್ಕೆ ದಯವಿಟ್ಟು ಇಷ್ಟು ಮಂದಿ ತಾಯಂದಿರಿರುವ ಏನ್ ಚಂದ ಬಂದು ಕುಂತೀರಿ, ನಿಮಗ ಕೈ ಮುಗಿದು ಕಾಲು ಬಿದ್ದು ಬೇಡ್ಕೊಂತೀನಿ. 5 ರಿಂದ 6 ತಾಸು ಟಿವಿ ಮುಂದೆ ಕುತ್ಕೊಂಡು ಧಾರಾವಾಹಿ ನೋಡಿ ಟೈಮ್ ಪಾಸ್ ಮಾಡಿ ಜೀವನ ಮಾಡ್ಕೊಳ್ಳೋದಕ್ಕಿಂತ ಮನ್ಯಾಗಿಂತ ಬಂಗಾರದಂತ ಮುತ್ತಿನಂತ ಮಕ್ಕಳು ಇಂತ ಬಂಗಾರದಂತ ಮುತ್ತಿನಂತ ಮಕ್ಕಳಿಗೆ ದಿನಕ್ಕೆ 2 ತಾಸು ವಿದ್ಯಾಭ್ಯಾಸ ಹೇಳ್ಕೊಟ್ರ ಈ ಮಕ್ಕಳ ಜೀವನ ಪಾವನ ಕಟ್ಟಂತ ಕುಂತರಿಗೆ ಕಾಲು ಬಿದ್ದು ಬೇಡ್ಕೊಂತ ನೋಡ್ರಿ ಅಣ್ಣ. ಜೀವನ ನಮ್ದು ರೈತ ಜೀವನ. ಸಾಕ್ ತಡಿಪ. ಯಾಕಂದ್ರಿ ಅಲ್ವೇ ನಾವು ನಮ್ಮೂರಾಗ ಇವ್ರಿಗೆ ಇಲ್ಲಿ ಹೇಳೋರು ಕೇಳೋರು ಯಾರ ಅದಾರ ಅಂತೀನಿ ಇಲ್ವೇ? ಯಾಕಂದ್ರಿ ನಮ್ಮೂರಾಗ ಒಂದು ಡಂಗರ ಹೊಡೆದಿಲ್ಲ ಜಾಸ್ತಿ ಇಲ್ಲ. ಆ ಒಳಕ ಈ ಊರ್ ಹಿರಿಯಾದ ನನಗೊಂದು ಫೋನ್ ಮಾಡಿಲ್ಲ. ಇಲ್ಲ ಬಂದ್ರ ನಮ್ಮ ಇಲ್ಲಿ ತಾಯಿ ಗುಡಿ ಶಾಲೆಯಾಗ ನಿಂತ್ಕೊಂಡು ಬಡಿಯೋದು ಬಾರ್ಸೋದು ಡ್ಯಾನ್ಸ್ ಮಾಡೋದು ಮಾಡಕತ್ತಿಲ್ಲ. ನಿಮ್ಮ ಹಕ್ಕಿಕತ್ತರ ಏನಂತ? ನಮಸ್ಕಾರ ಅಣ್ಣಾರ. ನಮಸ್ಕಾರ. ನಾ ಈ ಊರ್ ಹಿರಿಯಪ್ಪ. ಓಹೋ, ಈ ಸಿರುಗುಪ್ಪ ತಾಲೂಕು ಶಹರಕ್ಕ ಹಿರಿಯರ. ಈ ಸಿರುಗುಪ್ಪಗೆ ಹಿರಿಯ. ಈ ಸಿರುಗುಪ್ಪದಾಗ ಒಂದು ನಾಯಿ ಓದಿರ್ಬೇಕಂದ್ರೆ ನಾನು ಪರ್ಮಿಷನ್ ತಗೊಂಡು ಓದಿರ್ಬೇಕು. ಓಹೋ, ನಿಮ್ಮ ಸಿರುಗುಪ್ಪ ತಾಲೂಕಿನೊಳಗ ಹೊರಗಿದ್ದ ಒಳಗ ಒಂದು ನಾಯಿ ಬಂದು ಬೌ ಅನ್ಬೇಕಂದ್ರೆ ನಿಮ್ ಪರ್ಮಿಷನ್. ಹೌದೌದೌದು, ಬಹಳ ದೊಡ್ಡ ಆಯ್ತು. ಮೊನ್ನೆ ಇವರಷ್ಟು ಮಾತು ಕೇಳಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಿಂತಿದ್ದೆ. ಮೊನ್ನೆ ಇವರೆಲ್ಲರ ಮಾತು ಕೇಳಿ ನಿಮ್ಮ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಗೆ ನಿಂತ್ಕೊಂಡಿದ್ರಿ. ಹೌದು ಯಪ್ಪ, ಆಜ್ ಬಂದಿರ್ಬೇಕು. 4ರಾಗ ಹೋಯ್ತು. 4 ಹೋಯ್ತು. ಮಂಗಳಗೌರಿ ಗಣನ ಬಗ್ಗೆ ಚಿಂತೆ ಏನ್ ಮಾಡ್ತಾರ ಅಂತ ಹೇಳಿ ಮಂಗಗೌರಿ ಗಣನ ಕರ್ಕೊಂಡು ಊಟಕ್ಕೆ ಹೋಗ್ತಾಳು, ಮಂಗಗೌರಿ ಗಣನ ಕರ್ಕೊಂಡು ಹನುಮನಿಗೆ ಹೋಗ್ತಾಳು, ಮಂಗಗೌರಿ ಗಣನ ಕರ್ಕೊಂಡು ಪಾಳೆಗೆ ಖರ ಹೊಡ್ಕೊಂತಾಳು. ಇದ ಚಿಂತೆ. ರೀಲ್ ನೋಡಕತ್ತಿಲ್ಲ. ಹೌದು ರೀಯಲ್ಲಿ ನೋಡಕತ್ತಿಲ್ಲ. ಇವತ್ತು ಮನೆ ಮಕ್ಕಳ ಒಂದು ಮುದುಕ ಐತಿ, ಅದಕ್ಕೆ ಹಿಂದೆ ಮುಂದಕ್ಕೆ ಯಾರು ಸಿಕ್ಕಿಲ್ಲ, ಬಾರೋ ಇರಪ್ಪ ನಿನಗೆ ಯಾರು ಸಿಕ್ಕಿಲ್ಲ ಅಂತ ಕರೆದು ಒಂದು ರೊಟ್ಟಿ ಕೊಡೋದು ನಾವೇನ್ ಕೊಡಂಗ. ನಾವು ಊಟ ಕೊಟ್ಟಿಲ್ಲ. ಜೇರ್ ಕಟ್ಟು ಧಾರಾವಾಯಾಗ ಮಂಗಳದವ್ರು ಉಣದ ತಾಸು ಲೇಟ್ ಆತಂದ್ರ ಬಿಸಿ ರೊಟ್ಟಿ ತಗೊಂಡು ಟಿವ್ಯಾಗ ತೋರೋದಂಗ್ ಮಾಡ್ತೀವಿ. ಅದಕ್ಕಿಂತ ಬಿಡಂತೆ. ಅದಕ್ಕೆ ದಯವಿಟ್ಟು ಇಷ್ಟು ಮಂದಿ ತಾಯಂದಿರಿರುವ ಏನ್ ಚಂದ ಬಂದು ಕುಂತೀರಿ, ನಿಮಗ ಕೈ ಮುಗಿದು ಕಾಲು ಬಿದ್ದು ಬೇಡ್ಕೊಂತೀನಿ. 5 ರಿಂದ 6 ತಾಸು ಟಿವಿ ಮುಂದೆ ಕುತ್ಕೊಂಡು ಧಾರಾವಾಹಿ ನೋಡಿ ಟೈಮ್ ಪಾಸ್ ಮಾಡಿ ಜೀವನ ಮಾಡ್ಕೊಳ್ಳೋದಕ್ಕಿಂತ ಮನ್ಯಾಗಿಂತ ಬಂಗಾರದಂತ ಮುತ್ತಿನಂತ ಮಕ್ಕಳು ಇಂತ ಬಂಗಾರದಂತ ಮುತ್ತಿನಂತ ಮಕ್ಕಳಿಗೆ ದಿನಕ್ಕೆ 2 ತಾಸು ವಿದ್ಯಾಭ್ಯಾಸ ಹೇಳ್ಕೊಟ್ರ ಈ ಮಕ್ಕಳ ಜೀವನ ಪಾವನ ಕಟ್ಟಂತ ಕುಂತರಿಗೆ ಕಾಲು ಬಿದ್ದು ಬೇಡ್ಕೊಂತ ನೋಡ್ರಿ ಅಣ್ಣ. ಇದೇ ವೇಳೆ ಶಾಲಾ ಮುಖ್ಯೋಪಾಧ್ಯಾಯಿನಿ ವೈಡಿ ನಂದಿನಿ, ಯೋಜನೆಯ ಕೃಷಿ ಅಧಿಕಾರಿ ಪ್ರಭು ಹಿರಮಠ್, ಮಹಿಳಾ ಒಕ್ಕೂಟದ ಮುಖ್ಯಸ್ಥೆ ಸರೋಜಮ್ಮ, ಮೇಲ್ವಿಚಾರಕರು ಆದ ರೂಪಾ ಚಂದ್ರಕಲಾ ಹಾಗೂ ಇನ್ನಿತರ ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು, ಕಲಾ ತಂಡದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.